ಈಗ ದರ್ಶನ್ ಅನ್ನುವಂತಹ ಮತ್ತೋರ್ವರು ಕನ್ನಡಿಗರಿದ್ದಾರೆ, ಪ್ರಯಾಗ್ರಾಜ್ನಿಂದಲೇ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಕೇವಲ ಅರ್ಧ ಗಂಟೆಯ ಹಿಂದಷ್ಟೇ ಅವರು ಆ ತ್ರಿವೇಣಿ ಸಂಗಮದ ಬಳಿ ಹೋಗಿ ಬಂದಿದ್ದಂತಹ ವ್ಯಕ್ತಿ. ದರ್ಶನ್ ಅವರೇ ನಮಸ್ತೆ. ನಮಸ್ಕಾರ ಮೇಡಮ್, ಹೇಳಿ. ಹೇಗಿದ್ದೀರಿ ಸರ್? ಹೇಗಿದೆ ಕಂಡೀಷನ್? ಕಂಡೀಷನ್ ಅದೇ ಮೇಡಮ್, ನಾವು 10:30-11 ಗಂಟೆ ರಾತ್ರಿ ಹಾಗೆ ಹೋಗಿದ್ವಿ ಸ್ನಾನಕ್ಕೆ. ಅವಾಗ ಹೋದಾಗ ತುಂಬಾ ಕ್ರೌಡ್ ಇತ್ತು. ಬಿಕಾಸ್ ಎಲ್ಲ ಇನ್ಕಮಿಂಗ್ ಕ್ರೌಡೇ ಬರ್ತಿದ್ರು. ಎಲ್ಲರೂ ಆ ಟೈಮಲ್ಲೇ ಸ್ನಾನ ಮಾಡ್ಬೇಕು ಅಂತ ಹೇಳ್ತಿದ್ರು. ಮತ್ತೆ ಅಲ್ಲೆಲ್ಲ ಅನೌನ್ಸ್ಮೆಂಟ್ ನಡೀತಿತ್ತು. ಪಂಚಾಂಗದ ಪ್ರಕಾರ 7:30ಗೆ ಮೌನಿ ಅಮಾವಾಸ್ಯೆ ಶುರು ಆಗ್ತಿದೆ, ಯಾರ್ಯಾರು ಬರ್ತಿದ್ರು ಎಲ್ಲ ಬೇಗ ಸ್ನಾನ ಮಾಡ್ಕೊಂಡು ಮನೆಗಳಿಗೆ ಹೊರಡಿ, ಆ ತರ ಅನೌನ್ಸ್ಮೆಂಟ್ಸ್ ಎಲ್ಲ ನಡೀತಿತ್ತು. ಸೊ ಇನ್ಕಮಿಂಗ್ ಕ್ರೌಡ್ ಜಾಸ್ತಿ ಆಗಕ್ಕೆ ಶುರು ಆಯ್ತು. ಆಮೇಲೆ ಇನ್ನೊಂದು ಏನಾಗ್ತಿತ್ತು ಅಂತ ಹೇಳಿದ್ರೆ, ಎಲ್ಲರಿಗೂ ಅಲ್ಲಿ ತ್ರಿವೇಣಿ ಸಂಗಮದಲ್ಲೇ ಸ್ನಾನ ಮಾಡ್ಬೇಕು ಅಂತ ಇತ್ತು ಅನ್ಸುತ್ತೆ. ಸೊ ವಾಟರ್ ಫ್ಲೋ ಆಗ್ತಿರುತ್ತೆ, ನದಿ ಹರಿತಿರುತ್ತೆ, ಗಂಗಾ ಕಡೆ ಎಲ್ಲ ಹರಿತಿರುತ್ತೆ. ಬಟ್ ಯಾರು ಅಲ್ಲಿಗೆ ಹೋಗ್ತಿರಲ್ಲ, ಎಲ್ಲರೂ ಒಂದೇ ಕಡೆ ಬರ್ಬೇಕು ಅಂತ ಬರ್ತಿರ್ತಾರೆ. ಸೊ ಅದರಿಂದ ಏನಾಗೋಯ್ತು ಅಂತಂದ್ರೆ, ಅಲ್ಲಿ ಮ್ಯಾನೇಜ್ ಮಾಡಕ್ ಆಗ್ತಿರ್ಲಿಲ್ಲ ಪೊಲೀಸ್ಗೆ. ಎಷ್ಟು ಜನ ಬರ್ತಿದ್ರು ಅಷ್ಟೇ ಜನ ವಾಪಸ್ ಅದೇ ದಾರಿಲಿ ಹೋಗ್ತಾ ಇದ್ರು. ಆಮೇಲೆ ಇನ್ನೊಂದೇನು ಅಂತ ಹೇಳಿದ್ರೆ, ಸ್ನಾನ ಮಾಡ್ಕೊಂಡು ಬಂದಾದ್ಮೇಲೆ ಬಟ್ಟೆ ಕೂಡ ಅದೇ ಜಾಗದಲ್ಲಿ ಚೇಂಜ್ ಮಾಡ್ತಿದ್ರು. ಸೊ ಏನಾಗ್ತಿತ್ತು ಅಂತ ಹೇಳಿದ್ರೆ, ಅವರೆಲ್ಲ ಅಲ್ಲೇ ನಿಂತ್ಕೊಂಡ್ಬಿಡೋರು, ಮತ್ತೆ ಅವ್ರನ್ನ ತಳ್ಳೋರು. ಸೊ ಇವೆಲ್ಲ ನಡೀತಿತ್ತು. ಸೊ ಅದೊಂದು ಅನ್ಆರ್ಗನೈಸ್ಡ್ ಆಗಿತ್ತು ಅಂತ ಹೇಳ್ಬೋದು. ಅಕಸ್ಮಾತ್ ಬರೀ ಇನ್ಕಮಿಂಗ್ ಬಂದು ಒಂದ್ ಸ್ವಲ್ಪ ಜನನ್ನ ನಿಲ್ಲಿಸಿ, ಒಂದ್ ಸ್ವಲ್ಪ ಜನ ಸ್ನಾನಾಡಿ ಹೋದ್ಮೇಲೆ ಇನ್ ಸ್ವಲ್ಪ ಬ್ಯಾಚ್ ಬೈ ಬ್ಯಾಚ್ ತರ ಏನಾದ್ರು ಬಿಟ್ಟಿದ್ದು, ಬಟ್ಟೆ ಬದಲಾಯಿಸ್ಕೊಳ್ಳೋದಕ್ಕೆ ಬೇರೆ ಒಂದು ಸ್ಪೆಸಿಫಿಕ್ ಜಾಗಗಳನ್ನೆಲ್ಲ ಕೊಟ್ಟಿದ್ರೆ ಈ ತರ ಆಗ್ತಿರ್ಲಿಲ್ವೇನೋ ಅಂತ ಅನ್ಸುತ್ತೆ. ಅಲ್ಲೊಂಚೂರು ವ್ಯವಸ್ಥೆ ಸರಿ ಇರ್ಲಿಲ್ಲ. ಯಾವ ದಾರಿಯಿಂದ ಬರ್ತಾ ಇದ್ರು ಅದೇ ದಾರಿಯಿಂದ ವಾಪಸ್ ಹೋಗ್ಬೇಕಾಗಿತ್ತು. ಜೊತೆಗೆ ಅಲ್ಲೇ ಡ್ರೆಸ್ ಚೇಂಜ್ ಕೂಡ ಮಾಡ್ತಿದ್ರು. ಸೊ ಹಂಗಾಗಿ ನುಗ್ಗಲ್ ಜಾಸ್ತಿ ಆಯ್ತು. ಹೌದು ಮೇಡಮ್. ಆಮೇಲೆ ಇನ್ನೊಂದ್ ಸ್ವಲ್ಪ ಜನ ಏನ್ ಮಾಡ್ತಿದ್ರು ಅಂದ್ರೆ, ಅಲ್ಲೇ ಕುತ್ಕೊಂಡ್ಬಿಡೋರು. ಎಲ್ಲಾರು ಅವ್ರ ಬಟ್ಟೆಗಳನ್ನೆಲ್ಲ ಇಟ್ಕೊಂಡು ಹಾಗಾಗಿ ಕುತ್ಕೊಂಡು ಮಲ್ಕೊಂಡ್ ಬಿಡೋರು. ಪೊಲೀಸರು ತುಂಬಾ ಹೇಳ್ತಾ ಇದ್ರು, ಬಟ್ ಆದ್ರೂ ಎಷ್ಟೊಂದ್ ಜನ ಹೋಗ್ತಾ ಇರ್ಲಿಲ್ಲ. ಸೊ ಕುತ್ಕೊಂಡಿದ್ದಾಗ ಏನಾಗ್ತಿತ್ತು, ವಾಪಸ್ ಬರ್ತಿರ್ಬೇಕಾರೆ ಪಾಪ ವಾಪಸ್ ಬರೋರು ಕಾಣಿಸ್ತಿರ್ಲಿಲ್ಲ ಅಲ್ಲಿ ನಮ್ ಪಕ್ಕ ಕೂತಿದ್ದಾರೆ ಅಂತ. ಯಾರೊಬ್ರು ಒಂಚೂರ್ ತಳ್ಳಿದ್ರು ಅವ್ರ ಮೇಲೆ ಬಿದ್ರುನು ಹಾಗೆ ಕಾಲ್ ತುಳಿತಗಳು ಆಗೋಗ್ತಿತ್ತು ಅನ್ಸುತ್ತೆ. ನಾವು ಫಾರ್ಚುನೇಟ್ಲಿ ನಾವು ಆಚೆ ಬಂದ್ಮೇಲೆ ಈ ಘಟನೆ ನಡೆದಿದೆ. ಅಷ್ಟರಲ್ಲಿ ಆಗ್ಲೇ ತುಂಬಾ ಆಂಬ್ಯುಲೆನ್ಸ್ ಎಲ್ಲ ಬರಕ್ ಶುರು ಆಯ್ತು. ನಮ್ಗೆ ಅವಾಗ ಅನ್ನಿಸ್ತು, ಸೊ ಏನೋ ಹೆಚ್ಚು ಕಮ್ಮಿ ಆಗಿರ್ಬೋದಲ್ಲಿ ಅಂತ. ಬಟ್ ಬೆಳಗ್ಗೆ ನ್ಯೂಸ್ ನೋಡಿದಾಗ ನಮಗೂ ಕಂಪ್ಲೀಟ್ ಇನ್ಫಾರ್ಮೇಶನ್ ಗೊತ್ತಾಗಿದ್ದು ಈ ತರ ಆಗಿದೆ ಅಂತ. ಎಷ್ಟ್ ಜನ ಕನ್ನಡಿಗರಿದ್ದಾರೆ ದರ್ಶನ್ ಅವರೇ? ತಮ್ಗೆ ಎಷ್ಟ್ ಜನ ಸಿಕ್ಕಿದ್ರು? ತುಂಬಾ ಜನ ಇದೆ. ಅಂದ್ರೆ ನಾವು ಗ್ರೂಪ್ ಆಫ್ 5 ಮೆಂಬರ್ಸ್ ಬಂದಿದ್ವಿ, ಬಟ್ ತುಂಬಾ ಜನ ಬಂದಿದ್ದಾರೆ ಕನ್ನಡದವರು. ಎಷ್ಟೊಂದ್ ಜನ ಇದ್ದಾರೆ ಇಲ್ಲಿ. ಎಲ್ಲ ಬೆಂಗಳೂರವ್ರು ಇದ್ದಾರೆ, ಕರ್ನಾಟಕ. ನೀವು 5 ಜನ ಏನ್ ಹೋದ್ರಲ್ಲ, ಎಲ್ರು ಫ್ರೆಂಡ್ಸಾ? ನಾವೆಲ್ಲ ಫ್ರೆಂಡ್ಸ್. ಎಲ್ಲ ಫ್ರೆಂಡ್ಸ್? ಹೌದು. ಓಕೆ. ಸೊ ನಿಮ್ಗೆ ಏನು ಸಮಸ್ಯೆ ಆಗಿಲ್ಲ, ಆರಾಮಾಗಿ ವಾಪಸ್ ಬಂದಿದ್ದೀರಿ ಈಗ? ಅಂದ್ರೆ ಮೇಡಮ್ ಏನಾಗುತ್ತೆ ಅಂತ ಹೇಳಿದ್ರೆ, ಹುಡುಗರು ಹಾಗೋ ಹೀಗೋ ನುಗ್ಕೊಂಡು ಆಚೆ ಬಂದ್ಬಿಡ್ತಾರೆ. ಬಟ್ ಎಷ್ಟೊಂದ್ ಜನ ವಯಸ್ಸಾಗಿರೋರೆಲ್ಲ ಬಂದಿರ್ತಾರೆ. ಅವ್ರು ಆ ಕ್ರೌಡ್ ನ ಮ್ಯಾನೇಜ್ ಮಾಡಕ್ ಆಗಲ್ಲ. ಯಾರೊಬ್ರು ತಳ್ಳಿದಾಗ ಎಳೆ ಮಕ್ಕಳನ್ನ ಕೂಡ ಕರ್ಕೊಂಡ್ ಬಂದಿರೋದನ್ನೆಲ್ಲ ನಾವು ನೋಡಿದೀವಿ. ಆಮೇಲೆ ಎಷ್ಟೊಂದ್ ಜನ ಇಬ್ರನ್ನ ವೀಲ್ ಚೇರ್ ಅಲ್ಲಿ ಕರ್ಕೊಂಡ್ ಬಂದಿದ್ದಾರೆ, ಅದನ್ನು ಕೂಡ ನಾವು ವಿಟ್ನೆಸ್ ಮಾಡಿದ್ವಿ. ಅದೊಂಥರ ಇದೊಂದು ಆ ಸಮಯ ಅಲ್ಲ ಅಂತ ಅನ್ಸುತ್ತೆ. ಆ ಕ್ರೌಡ್ ಅಲ್ಲಿ ಅಷ್ಟೊಂದ್ ಜನ ಕರ್ಕೊಂಡ್ ಬರೋದು ಸೇಫ್ ಇರ್ಲಿಲ್ಲ. ಸೊ ಅವನ್ನೆಲ್ಲ ನೋಡಿದಾಗ ನಮ್ಗೆ ಭಯ ಆಗುತ್ತೆ. ಸೊ ಇದೊಂಥರ ಗೊತ್ತಾಗ್ಬೇಕು, ಎಲ್ರಿಗೆ ಜಾಗೃತಿ ಮೂಡ್ಬೇಕು, ಯಾವ ತರ ಬರ್ಬೇಕು. ಈಗ ತರ ವಯಸ್ಸಾಗಿರೋರು ಬಂದ್ರೆ ಗವರ್ಮೆಂಟ್ ಅವರು ಅಥವಾ ಪೊಲೀಸ್ ಅವರು ಸಪರೇಟ್ ಬೇರೆ ರೂಟ್ಸ್ ನ ಮಾಡ್ಬೇಕಾಗತ್ತೆ ಅವ್ರ ಸೇಫ್ಟಿಗೋಸ್ಕರ. ಬಿಕಾಸ್ ಅಷ್ಟೊಂದ್ ಜನ ಬಂದಾಗ ಎಲ್ಲಾರು ಹೆಲ್ಪ್ಲೆಸ್ ಆಗ್ಬಿಡ್ತಾರೆ, ಏನು ಮಾಡಕ್ಕಾಗಲ್ಲ. ಸೊ ಇವಾಗ ಆಗಿದ್ದು ಅದೇ ಅಂತ ಅನ್ಸುತ್ತೆ. ಎಸ್ ಸರ್, ಥ್ಯಾಂಕ್ ಯು ದರ್ಶನ್, ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.